ನಾಲಿಗೆ ಹರಿಬಿಟ್ಟ ಸಿಟಿ ರವಿ. ಮುಸ್ಲಿಮರ ಅವಹೇಳನ ಮಾಡಿದ್ದ ಸಿಟಿ ರವಿಗೆ ಸಂಕಷ್ಟ ಎದುರಾಗಿದೆ. ಇದೀಗ ಮುಲ್ಲಗಳ ವಿರುದ್ಧ ನಾಲಿಗೆ ಹರಿಬಿಟ್ಟ ಸಿಟಿ ರವಿ. ಮುಸ್ಲಿಮರ ಅವಹೇಳನ ಮಾಡಿದ್ದ ಸಿಟಿ ರವಿಗೆ ಸಂಕಷ್ಟ ಎದುರಾಗಿದೆ. ಕಂಡಲ್ಲಿ ಮೈಕ್ ಸಿಕ್ಕ ಬೆನ್ನಲ್ಲೇ ಸಿಟಿ ರವಿ ವಿವಾದ ಸೃಷ್ಟಿ ಮಾಡ್ತಾ ಇದ್ರು. ನೀಟ್ ಅಕ್ರಮದ ಹೋರಾಟದಲ್ಲೂ ಕೋಮು ವಿಚಾರ ಪ್ರಸ್ತಾಪನೆ ಮಾಡಿದ್ರು. ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಪೊಲೀಸರಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಚಿಕ್ಕಮಗಳೂರಿನ ಸಿಟಿ ರವಿ ಮನೆಗೆ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ. ನೋಟಿಸ್ ಸ್ವೀಕರಿಸಿ ವಿಚಾರಣೆಗೆ ಬರುವಂತೆ ಖಾಕಿ ಸೂಚನೆ ನೀಡಿದೆ. ನೋಟಿಸ್ ನೀಡಿದ್ದಕ್ಕೆ ಪೊಲೀಸರ ಜೊತೆ ಬೆಂಬಲಿಗರು ಕೂಡ ಹೈಡ್ರಾಮಾ ಮಾಡಿದ್ದಾರೆ. ಪೊಲೀಸರ ನೋಟಿಸ್ ಸ್ವೀಕಾರಕ್ಕೆ ಸಿಟಿ ರವಿ ನಕಾರ ಮಾಡಿದ್ದಾರೆ. ಇಲ್ಲಿ ನನ್ನ ವಿರುದ್ಧದ ಸೆಕ್ಷನ್ಗೆ ಸ್ಪಷ್ಟನೆ ಕೊಡಿ ಅಂತ ಸಿಟಿ ರವಿ ಕೂಡ ಇಲ್ಲಿ ಪಟ್ಟು ಹಿಡಿದಿರುವಂತದ್ದು. ಠಾಣೆಗೆ ಬನ್ನಿ, ಸ್ಪಷ್ಟನೆ ನೀಡ್ತೀವಿ ಅಂತ ಕೂಡ ಇಲ್ಲಿ ಖಾಕಿ ರಿಯಾಕ್ಟ್ ಮಾಡಿದೆ. ನೋಟಿಸ್ ಸ್ವೀಕರಿಸದೆ ಪೊಲೀಸರನ್ನು ವಾಪಸ್ಸು ಕಳಿಸಿದ್ದಾರೆ ಸಿಟಿ ರವಿ ಅಂತ ತಿಳಿದು ಬರ್ತಾ ಇದೆ. ಜನಸಾಮಾನ್ಯರಿಗೆ ಒಂದು ಕಾನೂನು, ಜನಪ್ರತಿನಿಧಿಗೆ ಮತ್ತೊಂದು ಕಾನೂನು ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಮುಲ್ಲಗಳ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ರು ಸಿಟಿ ರವಿ. ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ರು. ಇದೀಗ ಸಿಟಿ ರವಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಇನ್ನು ಈ ಬಗ್ಗೆ ಸಿಟಿ ರವಿ ಅವರು ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ನಾನು ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ. ನೀನು ನೀಟ್ ಬಗ್ಗೆ ಮಾತಾಡ್ತೀಯ. ಇನ್ನ CAA NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? CAA ವಿರೋಧಿಗಳು, ತುಕಡೆ ಗ್ಯಾಂಗ್ಗಳು ಅಲ್ಲಿ ಬಂದು ಮಾತಾಡ್ತಾರೆ. ತುಕಡೆ ಗ್ಯಾಂಗ್ಗಳು ಯಾರು ಅಂತ ಗೊತ್ತಿದೆ ನಿಮ್ಗೆ? ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸಾ ಅಲ್ಲ ಅಂತ ಘೋಷಣೆ ಕೂಗಿದಂತ ತುಕಡೆ ಗ್ಯಾಂಗ್ಗಳು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ. ನಕಲಿ NGOಗಳಿಗೆ ಅವರಿಗೆ ಅಕ್ರಮವಾಗಿ ಹಣ ಬರ್ತಿರೋದನ್ನ ನಿಲ್ಲಿಸುವಂತ ಕಾಯ್ದೆಯನ್ನ ತರ್ತಾ ಇದ್ದಾರೆ ಅನ್ನುವಂತ ಭಯವೇ ಅವರಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕೊಲೀಗ್ ಸಾಹಿಲ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ಇದೀಗ ಸಿಟಿ ರವಿಗೆ ಒಂದ್ ರೀತಿಯಾಗಿ ಸಂಕಷ್ಟ ಎದುರಾಗಿದೆ. ಕಂಡಲ್ಲಿ ಮೈಕ್ ಸಿಕ್ಕಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ. ಹಾಗೆ ನೀಟ್ ಅಕ್ರಮ ವಿಚಾರದಲ್ಲೂ ಕೂಡ ಹೇಳಿಕೆ ಕೊಟ್ಟಿದ್ರು. ಇದೀಗ ಅವ್ರಿಗೆ ಕೂಡ ನೋಟಿಸ್ ಜಾರಿ ಮಾಡಲಾಗಿದೆ. ನೋಟಿಸ್ ಕೂಡ ಇವರು ತೆಗೆದುಕೊಂಡಿಲ್ಲ. ಅಲ್ಲೂ ಕೂಡ ಹೈಡ್ರಾಮಾ ಸೃಷ್ಟಿ ಆಗಿರುವಂತದ್ದು. ಏನೆಲ್ಲ ಡೀಟೇಲ್ಸ್ ಇದೆ ಸಾಹಿಲ್? ಸುರಭಿ, ಕರ್ನಾಟಕದ 7.5 ಕೋಟಿ ಕನ್ನಡಿಗರಿಗೂ ತಿಳಿದಿರುವ ಸತ್ಯ ಏನು ಅಂತ ಕೇಳಿದ್ರೆ, ಚಾಳಿ ಬಿದ್ದ ಪ್ರಕರಣದಲ್ಲಿ ಅನೇಕ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಆ ಪೈಕಿ ಅಗ್ರಗಣ್ಯ ಸ್ಥಾನದಲ್ಲಿರೋದು ಕಳೆದ 2023ರ ಚುನಾವಣೆಯಲ್ಲಿ ಸೋತು ಸುಣ್ಣವಾದ, ಜೊತೆಗೆ ಈಗಿನ ಹಾಲಿ MLC ಸಿಟಿ ರವಿ. ಆ ಸಿಟಿ ರವಿಯ ವಿರುದ್ಧವೇ ಕೇಳಿ ಬಂದಿರೋ ಆರೋಪ. ಮೊನ್ನೆ ದಿನ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಂತರ್ ಮಂತರ್ನಲ್ಲಿ ಭಾರಿ ಸಂಖ್ಯೆಯ ಪ್ರತಿಭಟನೆಗಳಾಗ್ತಾ ಇತ್ತು. ಸೊ ಕರ್ನಾಟಕದ BJP ನಾಯಕರು ಎಲ್ಲರೂ ಕೂಡ ಅವರವರ ರೀತಿಯ ವ್ಯಾಖ್ಯಾನವನ್ನು ಮಾಡಿದ್ರು. ಆದರೆ ಸಿಟಿ ರವಿ ಮಾತ್ರ ತನಗೆ ಗೊತ್ತಿರುವ ಮತ್ತು ತನ್ನ ವ್ಯಾಪ್ತಿಯಲ್ಲಿ ಯಾವಾಗಲೂ ಇರುವ ಒಂದೇ ಒಂದು ಸಬ್ಜೆಕ್ಟು ಗಡ್ಡ, ಟೊಪ್ಪಿ, ಬುರ್ಖಾ, ಹಿಜಾಬು, ಮುಂಜಿ. ಈ ವಿಚಾರದಲ್ಲಿ ಮತ್ತೊಂದು ಸೇರ್ಪಡೆ ಮಾಡ್ಕೊಂಡ್ರು ಮುಲ್ಲಾ ಅನ್ನೋ ಬತ್ತಳಿಕೆಯನ್ನು ಪ್ರಯೋಗ ಮಾಡಿದ್ರು. ಅತ್ಯಂತ ತಾತ್ಸಾರವಾದ ಪದಗಳಿಂದ, ಅತ್ಯಂತ ಕ್ಷುಲ್ಲಕವಾಗಿ, ಅತ್ಯಂತ ಬೇಜವಾಬ್ದಾರಿತನ. ಒಬ್ಬ ಕಾಮನ್ ಮ್ಯಾನು ಕೂಡ ಆ ತರಹದೊಂದು ಮಾತುಗಳನ್ನು ಆಡೋದಿಲ್ಲ ನಮ್ಮ ಕರ್ನಾಟಕದಲ್ಲಿ. ಅಂತಹದ್ರಲ್ಲಿ ಒಬ್ಬ ವಿಧಾನ ಪರಿಷತ್ ಸದಸ್ಯ ಈ ತರಹದೊಂದು ಹೇಳಿಕೆ ಕೊಟ್ಟಿದ್ದು ನಿಜಕ್ಕೂ ಕೂಡ ವಿವಾದಕ್ಕೆ ಕಾರಣ ಆಗಿತ್ತು. ನೀಟ್ ಎಕ್ಸಾಮಿಗೂ ಮುಲ್ಲಾರಿಗೂ ಏನು ಸಂಬಂಧ ಅಂತ ಕೇಳ್ತಾರೆ. ನೋಡಿ, ದೇಶದ ಪ್ರಧಾನಿ ತ್ರಿವಳಿ ತಲಾಖನ್ನು ನಿಷೇಧ ಮಾಡಿದಾಗ ತ್ರಿವಳಿ ತಲಾಖಿಗೂ ನರೇಂದ್ರ ಮೋದಿಗೂ ಏನು ಸಂಬಂಧ ಅಂತ ಈ ದೇಶದ ಯಾವುದೇ ಸಮುದಾಯವು ಕೇಳಲಿಲ್ಲ. ಹಾಗೇನೆ ನೀಟ್ ಎಕ್ಸಾಮ್ ಪ್ರತಿ ಸಮುದಾಯದವರೂ ಕೂಡ ಭಾಗಿಯಾಗಬೇಕಾದಂತಹ, ಅಥವಾ ನೀಟ್ ಎಕ್ಸಾಮ್ ಎಲ್ಲ ಸಮುದಾಯಕ್ಕೂ ಕೂಡ ಸೀಮಿತವಾಗಿರುವಂತಹದ್ದು. ಇನ್ನು ಪ್ರತಿಭಟನೆ ಈ ಭಾರತದ ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ಸೊ ಹೀಗಾಗಿ ಒಂದು ಸಮುದಾಯವನ್ನು ಗುರಿಯಾಗಿಸಿಕೊಂಡು ಈ ತರಹದ ಹೇಳಿಕೆ ಕೊಟ್ಟಿದ್ದು ಅದು ತಪ್ಪು ಅಂತ ಹೇಳಿ ಖಂಡನೆಗಳು ವ್ಯಕ್ತವಾಗಿತ್ತು. ಸುರಭಿ, ನಾನು ಇಂಪಾರ್ಟೆಂಟ್ ವಿಚಾರಕ್ಕೆ ಬರ್ತಾ ಇದ್ದೀನಿ. ಇವತ್ತು ಸಿಟಿ ರವಿ ಅವರ ಮನೆಗೆ ಪೊಲೀಸರು ಹೋಗಿದ್ರು ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧವನ್ನ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ. ಆಗ ಸಿಟಿ ರವಿ ಅವರ ಬೆಂಬಲಿಗರು ಅವರ ಮನೆ ಅಂದರೆ ನಿವಾಸದಲ್ಲೇ ಸುತ್ತುವರೆದ್ರು.
ಪೊಲೀಸರ ಜೊತೆ ವಾಗ್ವಾದವನ್ನು ನಡೆಸಿದ್ರು. ಇನ್ನು ಸಿ ಟಿ ರವಿ ಅವರು ಕಾನೂನಾತ್ಮಕವಾಗಿ ತೆಗೆದುಕೊಂಡು ಬಂದ ನೋಟಿಸನ್ನು ನಖಶಿಕಾಂತವಾಗಿ ಖಂಡಿಸಿದ್ರು. ನಾನು ಈ ನೋಟಿಸನ್ನು ಸ್ವೀಕರಿಸೋದಿಲ್ಲ, ಕಾರಣ ನಾನೊಬ್ಬ MLC, ನಾನೊಬ್ಬ ಜನಪ್ರತಿನಿಧಿ, ನನ್ನ ತಲೆಯಲ್ಲೇನೋ ವಿಶೇಷವಾದಂತಹ ಕೊಂಬಿದೆ ಅನ್ನೋ ಅರ್ಥದಲ್ಲಿ ಪೊಲೀಸರ ಜೊತೆ ವಾಗ್ವಾದ ಮಾಡಿದ್ರು. ಇದು ನನ್ನ ಹೇಳಿಕೆಯಲ್ಲ. ಅದಾದ ನಂತರ ಪೊಲೀಸರ ನೋಟಿಸ್ ನಿರಾಕರಣೆ ಮಾಡಿದ ನಂತರ ಚಿಕ್ಕಮಗಳೂರಿನಲ್ಲೇ ಸಾಕಷ್ಟು ನಾಗರಿಕರು ಕೊಟ್ಟಂತಹ ಸ್ಟೇಟ್ಮೆಂಟ್ನ ಆಧಾರವಾಗಿ ಹೇಳೋದಾದರೆ ಪೊಲೀಸರ ಜೊತೆ ನೋಟಿಸನ್ನು ಸ್ವೀಕಾರ ಮಾಡಿಕೊಳ್ಳಲಿಲ್ಲ ಸಿ ಟಿ ರವಿ. ಜೊತೆಗೆ ಸಿ ಟಿ ರವಿ ಅವರೇ ತಮ್ಮ ಅಧಿಕೃತ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಅದನ್ನು ಓದ್ತಾ ಇದ್ದೀನಿ ಸುರಭಿ. ಪೊಲೀಸರು FIR ದಾಖಲಿಸಿಕೊಂಡಿದ್ದು ನೋಟಿಸ್ ನೀಡೋದಕ್ಕೆ ನನ್ನ ನಿವಾಸಕ್ಕೆ ಬಂದಿದ್ದರು. ನಾನು ವಾಸ್ತವ ವಿಚಾರವನ್ನು ಹೇಳಿದ್ದೇನೆಯೇ ಹೊರತು ನಾನು ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸಿ ಮಾತನಾಡಿಲ್ಲ. ಓರ್ವ ಮುಲ್ಲಾನ ನಡೆಯನ್ನು ಖಂಡಿಸಿದ್ದೇನೆ, ಇಡೀ ಸಮುದಾಯವನ್ನು ನಾನು ಗುರಿಯಾಗಿಸಿಲ್ಲ. ಹಾಗಾಗಿ ನನ್ನ ವಿರುದ್ಧ ನೀವೇನು ಸೆಕ್ಷನ್ ದಾಖಲು ಮಾಡಿದಿರೋ ಆ ಸೆಕ್ಷನ್ಗೆ ತಕ್ಕುದಾದ ತಪ್ಪನ್ನು ನಾನು ಮಾಡಲಿಲ್ಲ ಅನ್ನೋ ವಾದವನ್ನು ಕೂಡ ಸಿ ಟಿ ರವಿ ಮಂಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ಸುರಭಿ. ಓಕೆ ಸಾಹಿಲ್, ಇನ್ನೊಂದೇನಂದ್ರೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದೇನಂದ್ರೆ, ನಾನು ಯಾವುದೇ ಸಮುದಾಯವನ್ನು ಅವಹೇಳನ ಮಾಡಿಲ್ಲ, ಯಾವುದೋ ಒಂದು ವ್ಯಕ್ತಿ ನನಗೆ ಬೆಂಕಿ ಹಚ್ಚೋಕೆ ಬಂದ್ರು ಆ ವ್ಯಕ್ತಿಗೆ ನಾನು ಈ ರೀತಿಯಾಗಿ ಹೇಳಿರುವಂಥದ್ದು. ಆ ವಿಚಾರ ಕೂಡ ನಾನು ಮುಸ್ಲಿಂ ಸಮುದಾಯದ ಬಗ್ಗೆ ಅವಹೇಳನ ಎಲ್ಲಿ ಹೇಳಿದ್ದೀನಿ ಅಂತ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಅಂತ ಇರುವಂಥದ್ದು ಸಾಹಿಲ್. ಈಗ ಮುಲ್ಲಾಗಳು ಎನ್ನುವ ಅತಿ ಸಂಬೋಧನೆ ಅಂದರೆ ಪದಪ್ರಯೋಗ ನೋಡಿ, ಪುರೋಹಿತರು ಅಂದಾಗ ಏನು ಅರ್ಥಗಳು ಬರ್ತಾವೋ, ಪಾದ್ರಿಗಳು ಎನ್ನುವಾಗ ಏನು ಅರ್ಥಗಳು ಬರ್ತಾವೋ, ಮುಲ್ಲಾಗಳು ಎನ್ನುವಾಗಲೂ ಕೂಡ ಒಂದು ಸಮುದಾಯದ ಒಂದು ವಿಭಾಗವನ್ನು ಪ್ರತ್ಯೇಕವಾಗಿ ಗುರುತಿಸುವಂತಹ ರೀತಿಯ ಸೂಚ್ಯಾಂಕ ಅದು. ಹಾಗಾಗಿ ಕರ್ನಾಟಕ ಸರ್ಕಾರ ತಮ್ಮೆಲ್ಲ ರಾಜಕೀಯ ಭಾಷಣದಲ್ಲೂ ಕೋಮುದ್ವೇಷ ಭಾಷಣ ಮಾಡಬಾರ್ದು ಅಂತ ಹೇಳಿ ಸುತ್ತೋಲೆಯನ್ನು ಹೊರಡಿಸ್ತಾರೆ. ಕೋಮುದ್ವೇಷವನ್ನು ಬಿತ್ತುವ ಯಾರೇ ಇರಲಿ ಮುಲಾಜಿಲ್ಲದೆ ಒಂದು ಒಳಗಾಕಬೇಕು ಅಂತ ಇದೇ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸುತ್ತೆ. ಹಾಗಾದರೆ ಇಲ್ಲಿ ಕಾಮನ್ ಮ್ಯಾನಿಗೊಂದು ನ್ಯಾಯ, ಜನಪ್ರತಿನಿಧಿಗಳಿಗೊಂದು ನ್ಯಾಯನ? ನಾಳೆ ದಿನ ಇದೇ ವಿಚಾರದಲ್ಲಿ ಪ್ರಚೋದನೆಗೊಳಗಾಗಿ ಸಾಮಾನ್ಯ ಕಾರ್ಯಕರ್ತರು ಕೂಡ ಮುಲ್ಲಾಗಳ ವಿರುದ್ಧ ಖಂಡನಾತ್ಮಕವಾದ ಹೇಳಿಕೆಯನ್ನು ಕೊಡ್ತಾರೆ. ಆಗ ಯಾರು ಜವಾಬ್ದಾರರಿದು? ಈ ಅರ್ಥದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ ಸುರಭಿ. ಮಾಹಿತಿಗಾಗಿ ಧನ್ಯವಾದಗಳು ಸಾಹಿಲ್.